5 ಗಂಟೆ. ಯಾಕೆ ಟೈಮೇ ಹೋಗ್ತಿಲ್ವಲ್ಲ? ಅವಳು ಕುಣ್ಕೊಂಡು ಹೋಗ್ತಿದೆ. ಏನಮ್ಮ ನೀನು ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ? ಏನೇನ್ ಪ್ರಾಬ್ಲಮ್? ಸಾರಿ ಕಂದ. ಏನ್ ಸಾರಿ? ನಿದ್ದೆ ಎಲ್ಲ ಉಡ್ಸ್ಬಿಟ್ಟು ಸಾರಿ ಕೇಳ್ದೆ ಏನ್ ಬಂತು? ನೀನ್ ನೋಡಿದ್ರೆ ನಾನೇ ನಿನ್ನ ಮಲ್ಸ್ಬೇಕು ಅನ್ಸ್ತಿದೆ. ಬಾ ಮಲ್ಕೋ. ಇಲ್ಲ, ನೀನ್ ಮಲ್ಕೋ. ಬರ್ತೀಯ ಇಲ್ವಾ? ತಲೆ ಮೇಲೆ ಅನ್ಕೊಟ್ಬಿಡ್ತೀನಿ. ಉದಯವಾಗಲಿ ನಮ್ಮ ಚೆಲುವ. ಹೌದು, ಬೆಳಗಾಗಿ ಅದು ಕಾಫಿ ಕುಡಿಲಿಲ್ಲ ಅಂದ್ರೆ ಏನೋ ಒಂದು ಸರಿಯಾಗಿ ಇರೋದಿಲ್ಲ. ವಾಸಂತಿ, ಒಂದ್ ಲೋಟ ಕಾಫಿಗೆ ನಂಗೆ ಕೊಡ್ತೀಯಾ? ತರ್ತಾ ಇದೀನಿ, 1 ನಿಮಿಷ. ನಿಧಾನಕ್ಕೆ ತಗೊಂಬ. ನಾನೇನು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾ? ಆರಾಮ ತಗೊಳ್ಳಿ. ಥ್ಯಾಂಕ್ ಯು. ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಾ ಕಾಫಿ ಕುಡಿಬೇಕು? ಹಾಗೆ ಕುಡಿಬೋದು ಅಂತಿ? ಕುಡೀರಿ. ನೀ ಕುಡ್ದಿಯಾ? ನಿಮ್ಮನ್ ಬಿಟ್ಟು ನಾನು ಯಾವಾಗಾದ್ರೂ ಕುಡ್ದಿದ್ದೀನ? ನನಗೆ ಗೊತ್ತಲ್ಲ, ಕೇಳಬಾರ್ದು, ಆದ್ರೂ ಕೇಳಿದೆ. ತಗೋ. ಕೂತ್ಕೊಮ್ಮ, ನಿಂಗೂ ಕಾಫಿ ತರ್ತೀನಿ, ಕುಡಿತೀನಿ. ಪೇಪರ್ ಓದ್ತಿದ್ದೀರಾ ಅಲ್ವಾ? ಹೆಡ್ಲೈನ್ಸ್ ಏನಿದೆ? ಅಯ್ಯೋ, ಅತ್ತೆ ಜೊತೆ ಅಳಿಯ ಓಡೋದ, ಮಾವಂಗೆ ಹಾರ್ಟ್ ಅಟ್ಯಾಕ್. ಏನ್ ಸುದ್ದಿಗಳಮ್ಮ ಇವೆಲ್ಲ. ಹೌದು, ಬಿಜಿಲಿ ನಿನ್ಗೇನಾದ್ರು ಹೇಳೋದಲ್ಲಮ್ಮ? ಇವ್ರನ್ನ ಬಿಜಾಪುರ್ಗೆ ಸೇಫ್ ಆಗಿ ಬಿಟ್ಬಿಡಿ. ಬಿಜ್ಲಿ ಬಾಯ್. ಇಲ್ಲ ಅಪ್ಪಾಜಿ. ನೋಡಮ್ಮ, ಹೇಳ್ದೆ ಕೇಳ್ದೆ ಊರ್ಗ್ ಹೋಗಿದ್ದಾಳೆ. ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಪ್ಪಾಜಿ ಹೀಗೆ ಹೇಳ್ತಿದ್ದೀರಾ? ನಿಮ್ಗೂ ಹೇಳಿ ಹೋಗಿಲ್ವಾ? ಅಟ್ಲೀಸ್ಟ್ ಅಮ್ಮಂಗಾದ್ರೂ ಹೇಳಿ ಹೋಗ್ಬೋದಿತ್ತಲ್ವಾ? ತಗೊಮ್ಮ. ಇಲ್ಲ, ನನ್ನ ಹತ್ರನೂ ಏನು ಹೇಳಿಲ್ಲ ಅವಳು. ಯಾರಿಗೂ ಹೇಳಿಲ್ಲಮ್ಮ. ರೀಚ್ಡ್ ಹೋಮ್ ಅಂತ ಟೆಕ್ಸ್ಟ್ ಮಾಡಿದ್ದಾಳೆ. ಏನೋ ನನ್ನ ಫ್ರೆಂಡ್ ಮಗಳು ಮದುವೆ ಆಗಿಲ್ವಲ್ಲ, ಅವ್ರಿಗೊಂದು ಒಳ್ಳೆ ಗಂಡು ನೋಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಅಯ್ಯೋ ಆನಂದ್, ಹುಡುಗ ಸಿಕ್ಕಿದ್ನಲ್ಲ ಪಾಪ. ಆ ಡೆವಿಲ್ಗೆ ಬಿಜ್ಲಿನೇ ನಿನ್ ಹೆಂಡ್ತಿ ಅಂತ ನಾವು ಹೇಳಿ ಹೇಳಿ ಅವನ್ ಮನ್ಸಲ್ಲಿ ಎಷ್ಟು ಕನ್ಸುಗಳು ಕಟ್ಕೊಂಡಿರ್ತಾನೋ ಏನೋ. ಏ ಅಮ್ಮ, ನೀವ್ ಏನನ್ನ ಅನ್ಕೊಳಕ್ ಹೋಗ್ಬೇಡಿ. ಡೆವಿಲ್ ಅವರು ಹಾಗಂತ ಹೇಳಿದ್ರ? ಸುಮ್ನೆ ಏನನ್ನ ಇಮ್ಯಾಜಿನ್ ಮಾಡ್ಕೊತಿದ್ದೀರಾ. ಹೌದೌದು, ಡೆವಿಲ್ ಏನು ನಮಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ ಪಾಪ. ಒಟ್ಟಿನಲ್ಲಿ ಏನೇನೋ ಆಗೋಗಿ ಆ ಬಿಸಿಲಿಗೆ ನಾವು ಮದುವೆ ಮಾಡ್ಸಕ್ ಆಗ್ಲೇ ಇಲ್ಲ. ಹೌದು ಪಾಪ. ಅಯ್ಯೋ ಹೋಗ್ಲಿ ಬಿಡಿ ಅಪ್ಪಾಜಿ, ಅವ್ರಿಗೆ ಯಾರ ಮೇಲೆ ಲವ್ ಇರುತ್ತೋ ಏನೋ. ಅಪ್ಪಾಜಿ, ಇತ್ತೀಚೆಗೆ ಒಂದು ನ್ಯೂಸ್ ಬಂದಿತ್ತು, ನೋಡ್ಲಿಲ್ವಾ ನೀವು? ಮದುವೆವರೆಗೂ ಹೋಗಿ ತಾಳಿ ಕಟ್ಟುವಾಗ ನಮ್ ಮದುವೆನೇ ಬೇಡ ಅಂತ ಮದುವೆನ ನಿಂತೋಯ್ತು. ನನ್ಗನ್ಸತ್ತೆ ಅವಳು ನಿಮ್ ಒತ್ತಾಯಕ್ ಬಂದಿದ್ಲು ಅಂತ. ಅಷ್ಟಿಲ್ದೆ ಅವಳು ವಾಪಸ್ ಹೋಗ್ತಾಳ? ಅಯ್ಯೋ, ಏನ್ ಒತ್ತಾಯಕ್ ಬಂದ್ಲು ನಮ್ಗೇನಮ್ಮ, ಅಲ್ವಾ ವಾಸಂತಿ? ಹೌದೌದು. ಏನಪ್ಪಾಜಿ ನೀವು ಈ ಮನೇಲಿ ಅವಳಿಗಾರು ಒತ್ತಾಯ ಮಾಡ್ತಾರೆ? ಅದೇನೋ ಸರಿ, ಆದ್ರೆ ಗೌರಿ ಅದೇನಮ್ಮ, ಇವತ್ತು ಒಂಥರ ಸ್ಪೆಷಲ್ ಆಗಿ ನಿನ್ ಮುಖದಲ್ಲಿ ಕಾಂತಿ ಕಾಣಿಸ್ತಾ ಇದೆ. ಹೌದೌದು ಗೌರಿ, ಇವತ್ತು ನೀವು ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೀಯಾ. ಏನಾದ್ರೂ ವಿಶೇಷನಾ? ಒಂಥರ ವಿಶೇಷನೇ ಅಮ್ಮ. ಅಂದ್ರೆ ಪ್ರಮೋಷನ್ ಏನಾದ್ರು ಬಂದಿದ್ಯಮ್ಮ? ಅಯ್ಯೋ, ಈ ಪ್ರಮೋಷನ್ ಎಲ್ಲ ಕಾಮನ್ ಅಲ್ವಾ ಅಪ್ಪಾಜಿ? ಆದ್ರೂ ನನ್ ಮುಖದಲ್ಲಿ ಕಾಂತಿ ಅಷ್ಟೊಂದು ಹೆಚ್ಚಾಗಿ ಕಾಣಿಸ್ತಾ ಇದ್ಯಾ? ಅಂದ್ರೆ ನಾ ಸುಳ್ಳು ಹೇಳ್ತಾ ಇದ್ದೀನಿ ಅಂತಲಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ನಿನ್ನ ಮುಖದಲ್ಲಿ ಏನೋ ಒಂದ್ಸಲ ಕಾಂತಿ ಕಾಣ್ತಾ ಇದೆ. ಬೇಕಾದ್ರೆ ವಾಸಂತಿನೇ ಕೇಳು. ಹೌದು ಕಣೆ ಗೌರಿ, ಈ ತಾಮ್ರದ ಪಾತ್ರೆಗಳನ್ನ ಈ ಪೀತಾಂಬರಿ ಹಾಕಿ ಉಜ್ಜಿದ್ರೆ ಹೇಗೆ ಪಳ 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 ಅನ್ನತ್ತಲ್ಲ, ಹಾಗೆ ಹೊಳಿತಾ ಇದೆ ನಿನ್ ಮುಖ. ಗೊತ್ತಾಯ್ತಲ್ಲ? ಈಗ ಹೇಳಮ್ಮ, ಏನ್ ವಿಷಯ? ಅದು ಒಂದ್ ಗುಡ್ ನ್ಯೂಸ್ ಇದೆ ಅಪ್ಪಾಜಿ. ಗುಡ್ ನ್ಯೂಸ್? ಏನಮ್ಮ ಅದು? ನಮಗೂ ಹೇಳು. ನೀನ್ ಹೇಳಿದ್ರೆ ನಾವು ಖುಷಿ ಪಡಲ್ವಾ? ಇವತ್ ನನ್ನ ಲೈಫಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಖುಷಿ ಮತ್ತೆ ವಾಪಸ್ ಬರುತ್ತೆ ಅಂತಾನು ಅನ್ಕೊಂಡಿದ್ದೀನಿ. ಅದಕ್ಕೆ ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ ಬಂದ್ಮೇಲೆ ಎಲ್ಲ ಹೇಳ್ತೀನಿ. ಹೋಗ್ಬಮ್ಮ, ಒಳ್ಳೇದಾಗ್ಲಿ. ಹೋಗ್ಬಾ ಹೋಗ್ಬಾ. ಸದ್ಯ ನಮ್ ಗೌರಿಗೆ ಶಂಕರನ ಮೇಲೆ ಮನಸ್ಸಾಗಿದೆಯಲ್ಲ,
ಅಷ್ಟು ಸಾಕು ನಮ್ಗೆ. ಅಪ್ಪಯ್ಯ, ಏನಪ್ಪಯ್ಯ ಹಿಂಗೆಲ್ಲ ಮಾಡ್ತಿದ್ಯೆ? ಎಲ್ರು ಸತ್ ಮ್ಯಾಗೆ ತಿಥಿ ಮಾಡಿದ್ರೆ ನೀನ್ ಎಲ್ರು ಬದುಕಿದಾಗ್ಲೇ ತಿಥಿ ಮಾಡ್ತಾ ಕುಂತಿದ್ಯಲ್ಲ ಅಪ್ಪಯ್ಯ. ಏಯ್ ಯಾಕ್ಲ ಹಂಗ ಒಳ್ಳೆ ಕಪೆ ಒಟ್ಟುಗುಟ್ದಂಗ್ ಒಟ್ಕೊಡ್ತೀಯ? ಸುಮ್ಕೆ ಇರ್ಲಾ. ಶಿವರುದ್ರಪ್ಪನವ್ರೆ, ಈ ಪಿಂಡಗಳು ತಗೊಂಡು ಅವರ ಹೆಸರುಗಳನ್ನ ಮನಸ್ಸಲ್ಲಿ ಹೇಳ್ಕೊಂಡು ನೀರ್ನಲ್ಲಿ ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ತಗೊಳ್ಳಿ. ಏಯ್ ಅದೇನೋ ಆಗ್ಲೇ ಕೇಳ್ಬೇಕು ಅಂದಲ್ಲ, ಹೇಳು. ಅಪ್ಪಯ್ಯ, ಈ ಮೂದೇವಿಗಳ ಮುಖ ನೋಡಿದ್ರೆ ನಂಗೆ ಮೈಯೆಲ್ಲ ಉರಿತದೆ. ಹಂಗಿರ್ಬೇಕಾದ್ರೆ ಈ ನನ್ ಮಕ್ಳಿಗೆ ನೀನು ಪಿಂಡ ಬಿಡ್ತಾ ಕುಂತಿದ್ಯಾ? ಟೈಮ್ ವೇಸ್ಟ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು. ನ್ಯಾಯವಾಗಿ ಹೇಳ್ಬೇಕು ಅಂತಂದ್ರೆ ಈ ನನ್ ಮಕ್ಳಿಗೆ ಪಿಂಡವೇ ಬಿಡಬಾರ್ದು. ಅಂತರ್ ಪಿಸಾಚಿ ಓಡಾಡ್ದಂಗೆ ಓಡಾಡ್ಕೊಂಡ್ ಇರ್ಬೇಕು. ಅದನ್ನು ಬಿಟ್ಟು ನೀನು ಇದೆಲ್ಲ ಮಾಡ್ಕ ಕುಂತಿದ್ಯಲ್ಲ ಅಪ್ಪಯ್ಯ, ಇನ್ ನನ್ಗೆ ಕೋಪ ಬರ್ದೇ ಇರ್ತದಾ? ಯಾಕ್ಲ ಇವ್ರು ಸತ್ ಮೇಲೆ ಪ್ರೇತವಾಗಿ ನಮಗ್ ಕಾಟ ಕೊಡ್ಬೇಕೇನ್ಲ? ಹಿಂಗಲ್ಲ ಅಪ್ಪಯ್ಯ ನಾನು ಹೇಳಿದ್ದು. ಇನ್ನೇನು ಹೇಳ್ಬೇಡ, ಸುಮ್ಕೆ ನನ್ನ ಮಾತು ಕೇಳು. ಈಟೊಂದ್ ವರ್ಷ ಏನೆಲ್ಲ ಪ್ಲಾನ್ ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತಿತ್ತು. ಅದಕ್ಕೆಯ ಈ ಕಿತ ಮಾಡ್ಬಿಟ್ಟು ಹೇಳೋಣ ಅಂತ. ಸತ್ ಮೇಲೆ ಎಲ್ರು ತಿಥಿ ಮಾಡ್ತಾರೆ, ಆದ್ರೆ ಇದ್ದಾಗ್ಲೇ ತಿಥಿ ಮಾಡೋದು ಈ ಶಿವರುದ್ರಪ್ಪನ್ ಸ್ಪೆಷಾಲಿಟಿ. ಅಪ್ಪಯ್ಯ, ನಾನು ನಿನ್ ದಾರಿನಾಗೆ ಬರ್ತೀನಿ. ಹೆಂಗೋ ಶಾಸ್ತ್ರ ಸಂಪ್ರದಾಯದಂಗೆ ಈ 3 ಜನಕ್ಕೂ ತಿಥಿ ಮಾಡಾಗದೆ. ಇನ್ನೇನಿದ್ರು 3 ದಾರಿನಾಗೆ 3 ಬಲಿ ಕೊಟ್ಬಿಟ್ಟು ನಮ್ಗಿಷ್ಟ ಬಂದಂಗೆ ತಿನ್ಕೊಂಡು ಕುಡ್ಕೊಂಡು ಆರಾಮಾಗಿ ಇದ್ಬಿಡೋಣ ಅಪ್ಪಯ್ಯ. ಏಯ್ ದಡ್ಡನ್ ಮಗನೇ, ಬಾಕಿ ಐತೆ ಅಂತ ಗಡಿಬಿಡಿ ಮಾಡ್ಕೊಂಡು ಅವ್ರನ್ನ ಮುಗಿಸ್ಬಿಟ್ರೆ ಆಯ್ತದೇನ್ಲ? ತಾಳ್ಮೆಗಿಂತ ದೊಡ್ಡ ಅಸ್ತ್ರ ಇಲ್ಲ ಅಂತ ದೊಡ್ಡವ್ರೆ ಹೇಳವ್ರೆ. ಇನ್ನೇನಿದ್ರು ಮರಣ ಮೃದಂಗ. ಸರಿಯಾಗಿ ಹೇಳ್ದೆ ಅಪ್ಪಯ್ಯ. ಕುರಿಗಳನ್ನ ಬಲಿ ಕೊಡ್ತಾರಲ್ಲ ಹಂಗ್ ತಾನೆ. ಮೇಡಮ್ ಅವ್ರು ಏನಕ್ಕೆ ಇವತ್ತು ಸಿಗು ಅಂತ ಹೇಳಿದ್ರು? ಅದು ಪರ್ಸನಲ್ ಅಂತ ಬೇರೆ ಹೇಳ್ತಾವ್ರೆ. ಅದ್ ಏನ್ ಗ್ರಾಚಾರ ಕಾದದೋ ಏನೋ. ನೀನೇ ಕಾಪಾಡಬೇಕು ಕಣಪ್ಪ. ಶಂಕರಣ್ಣ, 1-2 ನಿಮಿಷ ಪೂಜೆ ಶುರು ಮಾಡ್ತೀನಿ. ಪುರೋಹಿತ್ರೆ ಆರಾಮಾಗಿ ಮಾಡಿ. ಮೇಡಮ್ ಅವರೇ ಇರ್ಬೇಕು. ಆನಂದ್ ಸರ್ ಗುಡ್ ಮಾರ್ನಿಂಗ್. ಹೇಳಿ, ಏನ್ ಸಮಾಚಾರ? ವೆರಿ ಗುಡ್ ಮಾರ್ನಿಂಗ್ ಪಾ. ಎಲ್ಲಿದ್ಯಾ? ಅದು ನಮ್ DC ಮೇಡಮ್ ಅವರು. DC ಮೇಡಮ್? ಸರ್, ಅದು ಯಾವ್ದೋ ಒಂದ್ ಕೆಲಸ ಒಪ್ಸಿದ್ರು, ಅದನ್ನ ಮುಗಿಸ್ಕೊಂಡು ಹೋಗುವ ಅಂತ ಬಂದಿವ್ನಿ. ಮುಗಿಸಿದ ತಕ್ಷಣ ಮನೆಗ್ ಬಂದ್ಬಿಡ್ತೀನಿ. ಓ ಹೌದಾ? ಏನ್ ಕೆಲ್ಸ? ನಿನಗೇನೋ ಹೇಳ್ಬೇಕು ಅನ್ನಿಸ್ತು ಶಂಕರ, ಅದಕ್ಕೆ ಫೋನ್ ಮಾಡಿದೆ. ಶಂಕರ ಅಲ್ಲ ಸರ್, ಡೆವಿಲ್. ಅಲ್ಲ, ಶಂಕರನೇ. ಮುಂಚಿಂದೆಲ್ಲ ನನಗೆ ಗೊತ್ತಪ್ಪ. ನೀವು ಗೌರಿ ಇಬ್ರು ಮೊದ್ಲೇ ಮದ್ವೆ ಆಗಿದ್ದೀರಿ. ನೀವಿಬ್ರು ಗಂಡ ಹೆಂಡತಿ. ನಮ್ಮ ಹತ್ರ ಮುಚ್ಚಿಡಕ್ ಪ್ರಯತ್ನ ಪಡ್ಬೇಡಿ. ನೀವಿಬ್ರು ಯಾಕೆ ದೂರ ಆದ್ರಿ, ಹೇಗ್ ದೂರ ಆದ್ರಿ, ಏನ್ ನಡೀತಾ ಇದೆ ಅಂತ ಎಲ್ಲ ನಮಗ್ ಗೊತ್ತಿದೆ. ಅಯ್ಯೋ ಅಮ್ಮವ್ರಿ, ನಿಮ್ಗೂ ಗೊತ್ತಾ? ಯಾರು ಹೇಳಿದ್ದು ನಿಮ್ಗೆ ಇದನ್ನೆಲ್ಲ? ನಿಮ್ಗೆ ಗೊತ್ತಾಯ್ತು? ಅದೆಲ್ಲ ಹೇಳೋದಕ್ಕೆ ನಮಗ್ ಸಮಯ ಇದ್ರು ಕೇಳೋದಕ್ಕೆ ನಿನಗ್ ಸಮಯ ಇಲ್ಲ ಶಂಕರ. ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ಏನ್ ಸರ್ ಅದು? ನೋಡಪ್ಪ, ನೀನು ಆರಾಧಿಸೋ ಗೌರಿ, ಮನಃಪೂರ್ವಕವಾಗಿ ಪ್ರೀತಿಸೋ ಗೌರಿ ನಿನ್ ಜೊತೆ ಮಾತಾಡ್ಬೇಕು ಅಂತ ಇಲ್ಲಿಂದ ಹೊರಟಿದ್ದಾಳೆ. ಬೇರೆ ಯಾವ ವಿಷಯಕ್ಕೂ ಅಲ್ಲ, ಮತ್ತೆ ಪ್ರಪೋಸ್ ಮಾಡೋದಕ್ಕೆ. ಸರ್, ಗುಡ್ ನ್ಯೂಸ್ ಅಂದ್ಬಿಟ್ಟು ಸಾಕ್ ಮೇಲೆ ಸಾಕ್ ಕೊಡ್ತಾ ಇದ್ದೀರಾ? ಅಯ್ಯೋ, ಈಗ ಅದನ್ನೆಲ್ಲ ಬಿಟ್ಟು ನಿಮ್ಗೆಲ್ಲ ಹೆಂಗ್ ಗೊತ್ತಾಯ್ತು ಈ ವಿಷಯ? ಅದನ್ನ ಮೊದ್ಲು ಹೇಳಿ. ತಿರ್ಗಾ ಅದನ್ನೇ ಕೇಳ್ತಾ ಇದ್ದೀರಾ ಶಂಕರ? ನಮ್ಗೆಲ್ಲ ಗೊತ್ತಿದೆ, ವಿಚಾರ ಗೊತ್ತಿದೆ, ಮಾತಾಡ್ತಾ ಇದೀವಿ, ಅರ್ಥ ಮಾಡ್ಕೋ. ಅಯ್ಯೋ ಇರ್ಲಿ ಬಿಡಿ ಅಳಿ, ಅಂದ್ರೆ ಅವೆಲ್ಲ ಮುಂದಕ್ ಮಾತಾಡೋಣ. ಈಗ ಆಗ್ಬೇಕಾಗಿರೋ ಕೆಲ್ಸ, ನೀವು ಗೌರಿ ಒಂದಾಗ್ಬೇಕು. ಗೌರಿ ನಿನ್ನ ಮೀಟ್ ಮಾಡ್ಬೇಕು ಅಂತ ಆಗ್ಲೇ ಹೊರಟಿದ್ದಾಳೆ. ಅವಳು ಬರ್ತಿರೋದು ಶಂಕರ ನಿನ್ ಜೊತೆ ಒಂದಾಗೋದಕ್ಕೆ ಬರ್ತಾ ಇದ್ದಾಳೆ. ಆಗಿದ್ದೆಲ್ಲ ಆಗೋಯ್ತು, ತಡ ಮಾಡ್ಬೇಡ. ಅವರಿಗೆ ಗ್ರೀನ್ ಸಿಗ್ನಲ್ ಕೊಡು, ಮುಲಾಜೆ ಬೇಡ. ಲವ್ ಟ್ರೈನ್ ಹತ್ಬಿಡು. ಬೆಸ್ಟ್ ಆಫ್ ಲಕ್ ಶಂಕರ. ಇವತ್ತಂತೂ ನನಗೆ ಸಂತೋಷ ಎಷ್ಟಾಗಿದೆ ನಮ್ಮ ಮಕ್ಕಳಲ್ಲೇ ಗೊತ್ತಾಗ್ತಾ ಇದೆ. ಗೌರಿ ಶಂಕರ ಗೌರಿ. 1 ನಿಮಿಷ ಶಂಕರಣ್ಣ, ಪೂಜೆ ಶುರು ಆಗ್ಬಿಡುತ್ತೆ. ಪುರೋಹಿತ್ರೆ, ನೀವು ಮುಂದುವರಿಸಿ. ನಂಗೆ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಓಕೆ, ಬ್ಯಾಂಡೇಜ್ ಮಾಡಾಯ್ತು, ಇಂಜೆಕ್ಷನ್ ಕೂಡ ಕೊಟ್ಟಾಯ್ತು. ತಿಂಡಿ ಆದ್ಮೇಲೆ ಮೆಡಿಸಿನ್ಸ್ ಎಲ್ಲ ತಗೊಳ್ಳಿ. ಓಕೆ, ಐ ಆಮ್ ಆಲ್ಸೋ ಡಾಕ್ಟರ್. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಹಾಗಿದ್ರೆ ನಾನು ನಿಮ್ಗೇನು ಹೆಚ್ಚಿಗೆ ಹೇಳಾಗಿಲ್ಲ.
ನನಗೆ ಹೊರೆನೂ ಕಡಿಮೆ ಆಯ್ತು. ಆಯ್ತು, ನೀವು ರೆಸ್ಟ್ ಮಾಡಿ, ನಾನು ಬೇಗ ಬಂದು ನೋಡ್ತೀನಿ ನಿಮ್ಮನ್ನ. ಓಕೆ? ನಿಮ್ಮ ಹೆಸರು? ಅಮರ್, ಡಾಕ್ಟರ್ ಅಮರ್. ಹೇಗ್ರಿ ಆಯ್ತು ಇದೆಲ್ಲ? ರಿಪಿಸಿ ಏನ್ರಿ ಮಾಡ್ತಿದ್ದೀರಾ ಇಲ್ಲಿ? ಸ್ಟೇಟ್ಮೆಂಟ್ ತಗೊಳಕ್ ಬಂದೆ ಸರ್. ಅದಕ್ಕೆ ಇವಾಗೇನು ಅರ್ಜೆಂಟ್ ಇತ್ತು? ಇವ್ರು ಯಾರು ಗೊತ್ತೇನ್ರಿ? DC ಮೇಡಮ್ಗೆ ತುಂಬಾ ಹತ್ರದವರು. ಹೋಗ್ರಿ ಮೊದಲು, ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಫೈಲ್ ಮಾಡ್ಬೇಕಾದ್ರೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ನನ್ನ ಕೇಳಿ, ನನಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ. ತಿಳಿತಾ? ಸರಿ ಸರ್. ಸರ್, ಇವಾಗ ಹೇಗಿದೆ ನೋವು? ಸ್ವಲ್ಪ ಪರವಾಗಿಲ್ಲ. ಮನೆ ಹತ್ರ ಯಾರೋ ಬರೋವರೆಗೂ ನೀವೇನ್ ಮಾಡ್ತಿದ್ರಿ ಸರ್? ಸ್ವಲ್ಪ ನೋಡ್ಕೋಬೇಕಿತ್ತಲ್ವಾ? ಇಲ್ಲ, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ. ಅವ್ರು ಯಾವಾಗ ಬಂದ್ರು ಅಂತಾನೂ ಗೊತ್ತಾಗ್ಲಿಲ್ಲ. ಅಂಡ್ ಫೇಸ್ಗೆ ಮಂಕಿ ಕ್ಯಾಪ್ ಹಾಕಿ ಕವರ್ ಬೇರೆ ಮಾಡಿದ್ರು. ಸೊ ಯಾರು ಅಂತ ನೋಡಕ್ಕಾಗ್ಲಿಲ್ಲ. ಅದ್ ಬಿಡಿ ಸರ್, ಅದ್ ಯಾರು, ಅವ್ನು ಯಾರು, ಏನು ಎತ್ತ ಅಂತ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆ ನನ್ನ ಮಗ ನಿಮ್ಗೆಲ್ಲ ಹಿಂಗ್ ಮಾಡಿರೋದಕ್ಕೆ ಪ್ರೂಫ್ ಬಿಟ್ಟೋಗಿದ್ದಾನೆ. ಮೊದ್ಲು ಅವನನ್ನ ಅರೆಸ್ಟ್ ಮಾಡಿ ಬೆಂಡೆತ್ತಿ ಬ್ರೇಕ್ ಆಗ್ತೀನಿ. ಅದಕ್ಕೂ ಮುಂಚೆ DC ಮೇಡಮ್ಗೆ ಹೋಗಿ ವಿಷಯ ತಿಳಿಸ್ಬೇಕು. ಈಗ ಹೋಗಿ ಇನ್ಫಾರ್ಮ್ ಮಾಡ್ತೀನಿ. ಬೇಡ ಇನ್ಸ್ಪೆಕ್ಟರ್, ಅವಳು ಮೊದಲೇ ತುಂಬಾ ಸೆನ್ಸಿಟಿವ್. ಇದೆಲ್ಲ ವಿಚಾರ ಅವಳಿಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾಳೆ. ಟೈಮ್ ನೋಡ್ಕೊಂಡು ನಾನೇ ಅವಳಿಗೆಲ್ಲ ವಿಷಯನೂ ಹೇಳ್ತೀನಿ. ಸಾರಿ ಸರ್, ಇಟ್ಸ್ ಮೈ ಡ್ಯೂಟಿ. ನಾನು ಇನ್ಫಾರ್ಮ್ ಮಾಡಲೇಬೇಕು. ನಾನು ಬರ್ತೀನಿ ಸರ್. ಇನ್ಸ್ಪೆಕ್ಟರ್, ದಯವಿಟ್ಟು ಬೇಡ. ಅವಳು ಒಂದು ಮುಖ್ಯವಾದ ಮೀಟಿಂಗ್ ಹೋಗಿದ್ದಾಳೆ. ಅವಳ ಲೈಫಲ್ಲಿ ಈ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ಈ ದಿನ ಈ ಅವಕಾಶ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸಾರಿ ಸರ್, ನೀವು ಅವರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಾನು ಅವ್ರಿಗೆ ಇನ್ಫಾರ್ಮೇಶನ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂದ್ರೆ ನಮ್ಮ ಡ್ಯೂಟಿಗೆ ತುಂಬಾ ತೊಂದರೆ ಆಗತ್ತೆ ಸರ್. ರಿಪಿಸಿ, ಇವ್ರನ್ನ ಕ್ಷೇಮವಾಗಿ ನೋಡ್ಕೊಳ್ಳಿ. ಅಯ್ಯೋ, ನಮ್ಮ ಆನಂದ್ ಸಾರು, ವಾಸಂತಿ ಮ್ಯಾಮು, ನಿನ್ ಅಮ್ಮಿಯವರು ನೀನ್ ಪ್ರಪೋಸ್ ಮಾಡಕ್ ಬರ್ತಾವ್ರೆ ಅಂತ ಹೇಳ್ದಾಗಿಂದ ನನ್ ಖುಷಿ ತಡೆಯಕ್ ಆಯ್ತಾ ಇಲ್ವಲ್ಲ. ನನ್ ಕಾಲ್ ಭೂಮಿ ಮೇಲೆ ನಿಲ್ತಾ ಇಲ್ಲ. ಅಮ್ಮಿಯವರೇ, ಎಲ್ಲಿದ್ದೀರಾ ಅಮ್ಮಿಯವರೇ? ಬಿರ್ನೆ ಬನ್ನಿ. ನೀವ್ ಬಂದೇಟ್ಗೆ ನಿಮ್ ಪ್ರೀತಿ ಹೇಳ್ಕೊಂಡ ತಕ್ಷಣ ನಾನು ಐ ಲವ್ ಯು ಅಂತ ಹೇಳ್ಬಿಟ್ಟು ನಿಮ್ಮನ್ನ ತಪ್ಕೊಂಡ್ಬಿಡ್ತೀನಿ. ಇಲ್ಲ, ನಾನೇನಾದ್ರೂ ಹಂಗ್ ಮಾಡ್ಬಿಟ್ರೆ ನಾನು, ನನ್ನ ಅಮ್ಮಿಯವರು, ಆ ಡಾಕ್ಟ್ರು 3 ಜನ ಕಗ್ಗಂಟ್ನಾಗ ಸಿಗಾಕೊಂಡ್ಬಿಡ್ತೀವಿ. ನನಗೆ ಹೆಂಗಿದ್ರು ಜೀವನದಾಗ ಪೆಟ್ಟು ತಿಂದು ನೋವು ಅನುಭವಿಸಿ ಅಭ್ಯಾಸ ಆಗೋಗದೆ. ಆದ್ರೆ ಆ ಡಾಕ್ಟ್ರು ಪಾಪ, ಹಾಯಪ್ಪ ಏನ್ ತಪ್ಪು ಮಾಡಿದ್ದ, ಅವನ್ ಇದನ್ನೆಲ್ಲ ತಗೊಳಕ್ ಆಯ್ತದ? ದೊಡ್ಡವ್ರು ಹೇಳ್ದಂಗೆ ನಮಗ್ ತಿನ್ನಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನೊಬ್ರು ತಟ್ಟೆ ಕಿತ್ಕೋಬಾರದು. ನನ್ ಮಗಿಗೇನೋ ಪ್ರಪಂಚ ನೋಡೋ ಅದೃಷ್ಟ ಇರ್ಲಿಲ್ಲ. ಆದ್ರೆ ಭುವಿ ಸಂದಾಗಿರ್ಬೇಕು. ಅವಳಿಗೆ ಯಾವತ್ತೂ ನಾನು ಅವ್ರ ಅಪ್ಪನ ಪ್ರೀತಿಯಿಂದ ದೂರ ಮಾಡೋ ಕಟಕ ಆಗ್ಬಾರ್ದು. ಆನಂದ್ ಸರ್ ಫೋನ್ ಮಾಡಿ ವಿಷಯ ಹೇಳಿದಾಗ ಎಲ್ಲೋ ಒಂದ್ ಕಡೆ ಮನ್ಸನ್ನಾಗಿದ್ದಿದ್ದ ಆಸೆ ನನ್ಗೆ ಉತ್ಸಾಹ ಕೊಟ್ಬಿಡ್ತು. ನನ್ನ ಅಮ್ಮಿಯವ್ರ ಇನ್ಮೇಲೆ ನನ್ನ ಬಾಳಗ್ ವಾಪಸ್ ಬರ್ತಾರೆ, ನಾನು ಅವ್ರ ಜೊತೆಲಿ ಖುಷಿಯಾಗಿರ್ತೀನಿ ಅಂತ ಆಸೆ ಕನ್ಸೆಲ್ಲ ಕಟ್ಕೊಂಡ್ಬಿಟ್ಟೆ. ಇಲ್ಲ, ನಂದು ನನಗೇ ಬೇಕು, ನನಗೇ ಸೇರ್ಬೇಕು ಅನ್ನೋದು ಸ್ವಾರ್ಥ. ಪಿರುತಿ ಅನ್ನೋದು ಯಾವತ್ತೂ ಸ್ವಾರ್ಥದಿಂದ ಕೂಡಿರಬಾರ್ದು. ನಿಸ್ವಾರ್ಥತೆನೇ ಪ್ರೀತಿ. ಬರ್ಲಿ ಅವ್ರು ಬಂದ ಮೇಲೆ ಅವ್ರ ಹತ್ರ ನನ್ನ ಮನ್ಸನ್ನಾಗಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೇಳ್ತೀನಿ. ಆ ಪ್ರಶ್ನೆಗೆ ಅವ್ರು ಕೊಡೋ ಉತ್ತರದ ಮೇಲೆ ನಾವಿಬ್ರು ಜೊತೆ ಇರ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡಿ. ಹೇಳು ಅಮ್ಮ, ಅವ್ರು ಯಾರು ಅಂತ ಹೇಳು. ನೋ ಮೇಡಮ್, ಸರ್ ನಿಮ್ಮ ಹತ್ರ ಫ್ಯಾಕ್ಟ್ ಹೇಳ್ತಿಲ್ಲ. ಇನ್ಸ್ಪೆಕ್ಟರ್ ಪ್ಲೀಸ್. ಸಾರಿ ಸರ್, ಮೇಡಮ್ ಹತ್ರ ಯಾವುದೇ ವಿಚಾರಗಳನ್ನ ಮುಚ್ಚಿಡೋಕ್ಕಾಗಲ್ಲ. ಇಟ್ಸ್ ಮೈ ಡ್ಯೂಟಿ. ಮೇಡಮ್, ಆಲ್ರೆಡಿ ಅಪರಾಧಿ ಯಾರಂತ ಗೊತ್ತಾಗಿದೆ. ಅಪರಾಧಿ ಸಿಕ್ಕಿದ್ದಾರೆ ಅಂತ ಹೇಳಿದ್ರಲ್ಲ, ಮೊದ್ಲು ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ. ಮೇಡಮ್, ಅರೆಸ್ಟ್ ಮಾಡೋದಕ್ಕೆ ನಿಮ್ ಸಪೋರ್ಟ್ ಬೇಕು ಮೇಡಮ್. ಸಪೋರ್ಟ್? ಯಾಕೆ? ಅಪರಾಧಿ ಬೇರೆ ಯಾರು ಅಲ್ಲ ಮೇಡಮ್, ಶಂಕರ. ನಿಮ್ಮನೆ ಬಾಡಿ ಗಾರ್ಡ್ ಶಂಕರ. We have to get off this island now. It's gonna blow any minute. It's gonna what? Hang on, sweetheart.
Hold on.